ವಿಸಿಡಿ ನಂಬರ್ 2343 ಖಗಡಿಯಾ ಬಿಹಾರ್. ಮುರಳಿ ತಾರೀಖ್ 10-11-1966. ಇನ್ನೊಂದು ಮುರಳಿ 5-11-1966. ನುಡಿಸಿರುವಂಥ ತಾರೀಖು 25/5/2017. एक भारत देश ही मातृ प्रधान देश है. ಒಂದು ಭಾರತ ದೇಶನೇ ಮಾತೃಪ್ರಧಾನ ದೇಶ ಆಗಿದೆ. दुनिया के कोई भी देश मातृ प्रधान नहीं है. ಪ್ರಪಂಚದ ಬೇರೆ ಯಾವುದೇ ದೇಶಗಳು ಸಹ ಮಾತೃಪ್ರಧಾನ ದೇಶ ಆಗಿಲ್ಲ. क्या? क्यों? क्योंकि जो बापों का बाप, ಯಾಕೆ? ಏಕೆಂದರೆ ಯಾರು ತಂದೆಗೂ ಸಹ ತಂದೆ ಆಗಿದ್ದಾರೆ, सुप्रीम गॉड फादर है, ಸುಪ್ರೀಂ ಗಾಡ್ ಫಾದರ್ ಆಗಿದ್ದಾರೆ. वो जब आता है इस सृष्टि पर, ಅವ್ರು ಯಾವಾಗ ಈ ಸೃಷ್ಟಿಯಲ್ಲಿ ಬರ್ತಾರೆ, तो पहले पहले माता का आधार लेता है, ಅವಾಗ ಅವ್ರು ಬಂದಾಗ ಮೊಟ್ಟ ಮೊದಲು ತಾಯಿಯ ಆಧಾರವನ್ನು ತಗೊಂತಾರ, या आत्मा का आधार लेता है. ಅಥವಾ ಆತ್ಮನ ಆಧಾರವನ್ನು ತಗೊಂತಾರ. माता कौन है? आत्मा का आधार लेता है. ಯಾರು ಅಂದರೂ ತಾಯಿಯ ಆಧಾರವನ್ನು ತಗೊಂತಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಅಚ್ಚ ತಾಯಿ ಯಾರಾಗಿದ್ದಾರೆ? दादा लेखराज ब्रह्मा का आधार लेता है. ದಾದಾ ಲೇಖರಾಜ್ ಬ್ರಹ್ಮನ ಆಧಾರವನ್ನು ತಗೊಂತಾರ. हाँ, ಯಾರು ಆದಿಬ್ರಹ್ಮ ಆಗಿದ್ದಾರೆ, ಪರಂಬ್ರಹ್ಮ ಆಗಿದ್ದಾರೆ, ಅವರ ಆಧಾರವನ್ನು ತಗೊಂತಾರೆ. वो जिसमें आता है वो प्रकृति का पुतला मात्र रह जाता है. ಅವ್ರು ಯಾರಲ್ಲಿ ಬರ್ತಾರೆ ಅವರು ಪ್ರಕೃತಿಯ ಗೊಂಬೆ ಅಷ್ಟೇ ಆಗಿ ಉಳ್ಕೊಂಡ್ಬಿಡ್ತಾರೆ. क्या? 5 तत्वों का पुतला रह गया. क्या 5 ತತ್ವಗಳ ಗೊಂಬೆ ಆಗಿ ಉಳ್ಕೊಂಡ್ಬಿಡ್ತಾರೆ. रह गया? शब रह गया. ಏನು ಉಳ್ಕೊಂಡ್ಬಿಡುತ್ತೆ? ಹೆಣ ಉಳ್ಕೊಂಡ್ಬಿಡುತ್ತೆ ಅಷ್ಟೇ. क्या रह गया? देह अभिमानी, देह अहंकारी रह गया. ಏನಾಗಿ ಉಳ್ಕೊಂಡ್ಬಿಡ್ತಾರೆ? ದೇಹ ಅಭಿಮಾನಿ ಆಗ್ತಾರೆ, ದೇಹ ಅಹಂಕಾರಿಯಾಗಿ ಉಳ್ಕೊಂಡ್ಬಿಡ್ತಾರೆ. आत्मा का नाम निशान नहीं रहता. ಆತ್ಮನ ಹೆಸರು ಗುರುತು ಸಹ ಇರಲ್ಲ. क्या रह जाता? दुनिया के धर्मों में, धर्म कहो अधर्म कहो, ಪ್ರಪಂಚದಲ್ಲಿರೋ ಧರ್ಮಗಳಲ್ಲಿ ಧರ್ಮ ಅಂತ ಹೇಳಿ ಅಧರ್ಮ ಅಂತ ಹೇಳಿ, उनमें कौन सा ग्रुप ऐसा है, संगठन ऐसा है, दुनिया का देश ऐसा है ಆ ಪ್ರಪಂಚದಲ್ಲಿರುವಂಥ ಸಂಘಟನೆಯಲ್ಲಿ ಗ್ರೂಪ್ಗಳಲ್ಲಿ ಯಾವ ಗ್ರೂಪ್ ಈ ಥರ ಇದೆ, ಯಾವ ಧರ್ಮ ಈ ಥರ ಇದೆ, जो महादेह अहंकारी है. ಅವರು ತುಂಬ ಜಾಸ್ತಿ ದೇಹ ಅಹಂಕಾರಿ ಆಗಿರ್ತಾರೆ. रशियंस ರಷ್ಯನ್ಸ್ ಜಾಸ್ತಿ ಅಹಂಕಾರಿ ಆಗಿರ್ತಾರೆ. मनुष्य है. रशियंस भी मनुष्य है या नहीं? ರಷ್ಯನ್ಸ್ ಸಹ ಮನುಷ್ಯರಾಗಿದ್ದಾರಾ ಇಲ್ವಾ? मनुष्य है. ಅವರು ಸಹ ಮನುಷ್ಯರೇ ಆಗಿದ್ದಾರೆ. उन मनुष्यों का भी कोई बाप होगा या नहीं? ಆ ಮನುಷ್ಯರಿಗೂ ಸಹ ಯಾರಾದರೂ ತಂದೆ ಇರ್ತಾರಾ ಇಲ್ವಾ? है? कौन? वही अरे शंकर तो बाद में कहा जाता है. ಯಾರೋ ಅಂದರೂ ಶಂಕರ ಆಗಿರ್ತಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಅವರಂತೂ ಆಮೇಲಿನ ಮಾತಾಗಿದೆ, ಆಮೇಲೆ ಆಗಿರ್ತಾರೆ. शंकर तो बाद में कहा जाता है. ಶಂಕರ ಅಂತ ಅವ್ರಿಗೆ ಆಮೇಲೆ ಹೇಳಲಾಗುತ್ತೆ. जब सदाशिव उसमें प्रवेश करता है, ಯಾವಾಗ ಸದಾಶಿವ ಅವರಲ್ಲಿ ಪ್ರವೇಶ ಮಾಡ್ತಾರೆ, चंद्रमा उसमें प्रवेश करता है, ಚಂದ್ರಮ ಅವರಲ್ಲಿ ಪ್ರವೇಶ ಮಾಡ್ತಾರೆ, तब 3 आत्माओं का संकरण शंकर कहा जाता है. ಅವಾಗ 3 ಆತ್ಮಗಳ ಮಿಶ್ರಣನೇ ಶಂಕರ ಅಂತ ಹೇಳಲಾಗುತ್ತೆ. लेकिन उससे पहले क्या है? ಆದರೆ ಅದಕ್ಕಿಂತ ಮುಂಚೆ ಅವ್ರು ಏನಾಗಿದ್ದಾರೆ? हाँ, उससे पहले वो 5 तत्वों का जड़ पुतला है. ಅದಕ್ಕಿಂತ ಮುಂಚೆ ಅವ್ರು ಏನಾಗಿದ್ದಾರೆ? 5 ತತ್ವಗಳ ಜಡ ಗೊಂಬೆ ಆಗಿದ್ದಾರೆ. देह अहंकार का अव्वल नंबर रूप है. ದೇಹ ಅಹಂಕಾರದ ಮೊದಲನೇ ನಂಬರಿನ ರೂಪ ಆಗಿದೆ. इसलिए बोला उसमें शिव नहीं है तो क्या है? ಅದಕ್ಕೋಸ್ಕರ ಹೇಳಿದ್ರು ಏನಂತ, ಇವರಲ್ಲಿ ಶಿವ ಇಲ್ಲ ಅಂದ್ರೆ ಮತ್ತೆ ಏನಿದ್ದಾರೆ? शव है. ಶವ ಅಂದ್ರೆ ಹೆಣ ಆಗಿದ್ದಾರೆ.
तो तुम किसको याद करते हो? ಮತ್ತೆ ನೀವು ಯಾರನ್ನ ನೆನ್ಪು ಮಾಡ್ತೀರಾ? जब अमृत वेले याद में बैठते हो ಯಾವಾಗ ನೀವು ಅಮೃತ ವೇಳೆಯಲ್ಲಿ ಎದ್ದು ಕುತ್ಕೊಂತೀರಾ ನೆನಪಿನಲ್ಲಿ, तो किसको याद करते हो और कौन भूल जाता है ಅವಾಗ ನೀವು ಯಾರನ್ನ ನೆನ್ಪು ಮಾಡ್ತೀರಾ ಮತ್ತೆ ಯಾರು ಮರ್ತೋಗ್ಬಿಡ್ತಾರೆ, और कौन याद रह जाता है? ಮತ್ತೆ ಯಾರು ನೆನಪಲ್ಲಿ ಉಳ್ಕೊಂಡ್ಬಿಡ್ತಾರೆ? सच्ची सच्ची बात बताओ। ಸತ್ಯವಾಗಿರೋ ಮಾತನ್ನ ಹೇಳಿ. है निराकार भूल जाता है ನಿರಾಕಾರ ಮರ್ತೋಗ್ಬಿಡ್ತಾರೆ, और जो शव है वो याद रह जाता है। ಮತ್ತೆ ಯಾರು ಹೆಣ ಆಗಿದ್ದಾರೆ ಶವ ಆಗಿದ್ದಾರೆ ಅವ್ರ ನೆನಪಿಗೆ ಉಳ್ಕೊಂಡ್ಬಿಡ್ತಾರೆ. उस शव के द्वारा ಮತ್ತೆ ಆ ಶವದ ಮುಖಾಂತರ शिव ने प्रवेश करके बुलवाया। ಶಿವ ಪ್ರವೇಶ ಮಾಡಿಬಿಟ್ಟು ಅವ್ರ ಮುಖಾಂತರ ಹೇಳಿಸ್ತಾರೆ ಏನಂತ? क्या बुलवाया? मन मना भव, ಏನಂತ ಹೇಳಿಸ್ತಾರೆ? ಮನ್ಮನ ಭವ ಅಂತ, मेरे मन में समा जा। ಅಂದರೆ ನನ್ನ ಮನಸ್ಸಿನಲ್ಲಿ ಸಮಾವೇಶನೆ ಆಗಿ ಅಂತ. तो जब उसको ज्ञान मिला ಮತ್ತೆ ಯಾವಾಗ ಅವರಿಗೆ ಜ್ಞಾನ ಸಿಗುತ್ತೆ तो उसके मन में क्या समाया हुआ है, लक्ष्य क्या है जिंदगी का? ಆವಾಗ ಅವ್ರ ಮನಸ್ಸಿನಲ್ಲಿ ಏನು ಸಮಾವೇಶನೆ ಆಗಿದೆ, ಅವ್ರ ಜೀವನದ ಲಕ್ಷ್ಯನೇ ಏನಾಗಿದೆ? क्या लक्ष्य है? ಹೇಳ್ತಾ ಇದ್ದಾರೆ ಬಾಬಾ, ಮತ್ತೆ ಅವ್ರ ಜೀವನದ ಲಕ್ಷ್ಯನೇ ಏನಾಗಿದೆ? हाँ, उसके मन में लक्ष्य है नर से नारायण बनने का लक्ष्य है। ಅವ್ರ ಮನಸ್ಸಿನಲ್ಲಿ ಲಕ್ಷ್ಯ ಇದೆ ಏನಂತ? ನರನಿಂದ ನಾರಾಯಣ ಆಗುವಂತ ಲಕ್ಷ್ಯ ಇದೆ. और प्रैक्टिकल में वो लक्ष्य पूरा होता है। ಮತ್ತೆ ಪ್ರಾಕ್ಟಿಕಲ್ನಲ್ಲಿ ಆ ಲಕ್ಷ್ಯ ಏನಿದೆ ಅದು ಪೂರ್ತಿ ಆಗುತ್ತೆ. नारायण का अर्थ क्या है? ನಾರಾಯಣನ ಅರ್ಥನೇ ಏನಾಗಿದೆ? ज्ञान जल में सदैव बना रहे। ಅವರು ಜ್ಞಾನ ಜಲದಲ್ಲಿ ಯಾವಾಗಲೂ ಮುಳುಗಿರ್ತಾರೆ. तो ईश्वरीय ज्ञान मिलने के बाद ಮತ್ತೆ ಈಶ್ವರೀಯ ಜ್ಞಾನ ಸಿಕ್ಕ ನಂತರ कि तुम ज्योति बिंदु आत्मा हो ನೀವು ಜ್ಯೋತಿರ್ಬಿಂದು ಆತ್ಮ ಆಗಿದ್ದೀರಾ, और आत्माओं का बाप ज्योति बिंदु है। ಮತ್ತೆ ಆತ್ಮಗಳ ತಂದೆನೂ ಸಹ ಜ್ಯೋತಿರ್ಬಿಂದು ಆಗಿದ್ದಾರೆ. ये ज्ञान धारण करने के बाद ಈ ಜ್ಞಾನವನ್ನು ಧಾರಣೆ ಮಾಡ್ಕೊಂಡ ನಂತರ उसका पहला स्टेप क्या है? ಅಂದರೆ ಈ ಜ್ಞಾನವನ್ನು ಧಾರಣೆ ಮಾಡ್ಕೊಂಡ ನಂತರ ಅದು ಅವರ ಮೊದಲನೇ ಸ್ಟೆಪ್ ಏನಾಗಿದೆ? अरे जब साप्ताहिक कोर्स दिया जाता है तो पहला ज्ञान क्या दिया जाता है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಯಾವಾಗ ಸಾಪ್ತಾಹಿಕ ಕೋರ್ಸನ್ನು ಕೊಡಲಾಗುತ್ತೆ ಅವಾಗ ಅದರಲ್ಲಿ ಮೊದಲನೇ ಜ್ಞಾನ ಏನಂತ ಕೊಡಲಾಗುತ್ತೆ? आत्मा का। ಆತ್ಮನ ಜ್ಞಾನವನ್ನೇ ಮೊದಲು ಕೊಡಲಾಗುತ್ತೆ. ये पहला स्टेप, पहला फाउंडेशन है ಇದು ಮೊದಲನೇ ಸ್ಟೆಪ್ ಆಗಿದೆ, ಮೊದಲನೇ ಫೌಂಡೇಶನ್ ಆಗಿದೆ ಇದು. कि मैं देह नहीं, मैं ज्योति बिंदु आत्मा हूँ। ಅಂದರೆ ನಾನು ದೇಹ ಆಗಿಲ್ಲ, ನಾನು ಜ್ಯೋತಿರ್ಬಿಂದು ಆತ್ಮ ಆಗಿದ್ದೀನಿ. जिस आत्मा की प्रैक्टिस में फाउंडेशन काल में ही ಯಾವ ಆತ್ಮನ ಫೌಂಡೇಶನಲ್ಲಿ ಆರಂಭದಲ್ಲಿ माने जब ज्ञान मिला उस काल में ही ಅಂದರೆ ಯಾವಾಗ ಜ್ಞಾನ ಸಿಗುತ್ತೆ ಅದೇ ಸಮಯದಲ್ಲಿ वो आत्मा सबसे तीखी जाती है। ಅವಾಗೇ ಆ ಆತ್ಮ ಎಲ್ಲರಿಗಿಂತ ಜಾಸ್ತಿ ತೀಕ್ಷ್ಣರಾಗಿ ಮುಂದೆ ಹೋಗ್ಬಿಡ್ತಾರೆ. क्या? इसलिए अव्यक्त वाणी में बोला है, ಅದಕ್ಕೋಸ್ಕರ ಅವ್ಯಕ್ತವಾಣಿಯಲ್ಲಿ ಹೇಳಿದ್ದಾರೆ, ये बाप दादा का जो स्मृति दिवस मनाते हो ಈ ಬಾಬ್ದಾದಾರವರ ಸ್ಮೃತಿ ದಿವಸವನ್ನು ಏನು ಆಚರಿಸ್ತೀರಾ वो 18 जनवरी असली नहीं है। ಅದು 18 ಜನವರಿ ಏನದು ಇದೆ ಅದು ನಿಜವಾದ ಅಲ್ಲ, ದಿನ ಅಲ್ಲ. क्या? असली बाप दादा कौन है? ನಿಜವಾದ ಬಾಬ್ದಾದ ಯಾರಾಗಿದ್ದಾರೆ? आत्माओं का बाप कौन है? ಆತ್ಮಗಳ ತಂದೆ ಯಾರಾಗಿದ್ದಾರೆ? शिव। और शिव शिव का बड़ा ಆಗಿದ್ದಾರೆ. बच्चा कौन है? ಮತ್ತೆ ಶಿವನ ದೊಡ್ಡ ಮಗು ಯಾರಾಗಿದ್ದಾರೆ? जो बड़ा बच्चा है वो जब आत्मिक ज्ञान मिलता है ಮತ್ತೆ ಯಾರು ದೊಡ್ಡ ಮಗು ಆಗಿದ್ದಾರೆ ಅವರಿಗೆ ಯಾವಾಗ ಆತ್ಮಿಕ ಜ್ಞಾನ ಸಿಗುತ್ತೆ तो आत्मिक स्थिति की ऐसी तीखी प्रैक्टिस करता है फाउंडेशन काल में ही ಅವಾಗ ಅವರು ಆ ಫೌಂಡೇಶನಿನ ಸಮಯದಲ್ಲೇ ಆತ್ಮಿಕ ಸ್ಥಿತಿಯ ಈ ಥರ ಪಕ್ಕ ಪ್ರಾಕ್ಟೀಸ್ ಮಾಡ್ಕೊತಾರೆ कि कोर्स का टाइम पूरा होने से पहले ही ಕೋರ್ಸಿನ ಟೈಮ್ ಪೂರ್ತಿ ಆಗೋಕ್ಕಿಂತ ಮುಂಚೆನೆ 5 दिसंबर बताया ಡಿಸೆಂಬರ್ 5ನೇ ತಾರೀಕು ಅಂತ ಹೇಳಿದ್ದಾರೆ.
वो वाणी सुनी होगी बहुतों ने। ಆ ವಾಣಿಯನ್ನು ತುಂಬ ಜನಗಳು ಕೇಳಿರ್ಬೋದಾಗಿದೆ. वो 5 दिसंबर को आत्मिक स्थिति में संपूर्ण रूप से स्थिर होने लगता है। ಅವರು ಡಿಸೆಂಬರ್ 5ನೇ ತಾರೀಕಿಗೆ ಆತ್ಮಿಕ ಸ್ಥಿತಿಯಲ್ಲಿ ಸಂಪೂರ್ಣ ರೂಪದಿಂದ ಸ್ಥಿತ ಆಗಲಿಕ್ಕೆ ಆರಂಭ ಆಗ್ತಾರೆ. और मेल कब होता है? चीटी का मेल हाथी से शादी कर दी जाए। ಮತ್ತು ಅದು ಅವ್ರದ್ದು ಕಂಬೈಂಡ್ ರೂಪ ಯಾವಾಗ ಆಗುತ್ತೆ, ಅದಕ್ಕೆ ಬಾಬಾ ಉದಾಹರಣೆನ ಕೊಡ್ತಾ ಇದ್ದಾರೆ. ಇರುವೆದು ಆನೆ ಜೊತೆ ಮದುವೆ ಮಾಡಿಬಿಟ್ರೆ मेल होगा? ಅವ್ರದ್ದು ಕಂಬೈಂಡ್ ರೂಪ ಆಗ್ಲಿಕ್ಕೆ ಆಗುತ್ತಾ, ಮೇಲಾಗುತ್ತಾ ಅವ್ರದ್ದು? ಇಲ್ಲ. सांप लंबा है और उसकी शादी जो मोटी व्हेल मछली होती है उससे कर दी जाए। ಯಾವ ರೀತಿ ಹಾವಿಂದು ಉದಾಹರಣೆ ಕೊಡ್ತಿದ್ದಾರೆ ಬಾಬಾ. ಹಾವು ಉದ್ದ ಹಾವಿರುತ್ತೆ, ಆದರೆ ಅದ್ರ ಮದುವೆನ ಮೀನಿನ ಜೊತೆ ದೊಡ್ಡ ಮೀನು ಇರುತ್ತೆ, ದಪ್ಪ ಹೀಲ್ ಮೀನು ಅಂತ. ಅದ್ರ ಜೊತೆ ಅದನ್ನು ಮದುವೆ ಮಾಡಿಬಿಟ್ರೆ ಅದು ಯಾವ ಥರ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. तो मेल होगा? समान से मेल होता है या असमान से मेल होता है? ಅದಕ್ಕೆ ಬಾಬಾ ಹೇಳ್ತಾರೆ, ಯಾರು ಸಮಾನ ಆಗಿರ್ತಾರೆ ಅವ್ರ ಜೊತೆನೇ ಅವ್ರದ್ದು ಜೋಡಿ ಇರುತ್ತಾ, ಅಥವಾ ಯಾರು ಅಸಮಾನ ಆಗಿರ್ತಾರೆ, ಸಮಾನತೆನೇ ಇಲ್ಲ, ಅವ್ರ ಜೊತೆ ಜೋಡಿ ಇರುತ್ತಾ? तो शिव बाप का मेल पहले ಮತ್ತೆ ಆ ಶಿವ ತಂದೆ ಯಾರಿದ್ದಾರೆ ಅವ್ರದ್ದು ಕಂಬೈಂಡ್ ರೂಪ ಏನಿದೆ, इस सृष्टि में कब और किससे होता है? ಮತ್ತು ಅವ್ರದ್ದು ಯಾವಾಗ ಈ ಸೃಷ್ಟಿಯಲ್ಲಿ ಬರ್ತಾರೆ, ಅವಾಗ ಮೊಟ್ಟ ಮೊದಲು ಯಾವಾಗ ಮತ್ತು ಯಾರ ಜೊತೆ ಅವ್ರದ್ದು ಕಂಬೈಂಡ್ ರೂಪ ಆಗುತ್ತೆ? 5 दिसंबर बताया। ಡಿಸೆಂಬರ್ 5ನೇ ತಾರೀಕು ಅಂತ ಹೇಳಿದ್ದಾರೆ. मना वो राम वाली आत्मा ही 5 दिसंबर को इस सृष्टि रूपी रंगमंच पर पहले आत्मिक स्थिति में स्थित होती है। ಅಂದ್ರೆ ರಾಮನಾತ್ಮ ಯಾರಿದ್ದಾರೆ ಅವರೇ ಈ ಸೃಷ್ಟಿಯಲ್ಲಿ ಮೊಟ್ಟ ಮೊದಲು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗ್ತಾರೆ. और शिव बाप ज्योति बिंदु से मिलन मेला मनाती है पहली बार। ಮತ್ತೆ ಶಿವ ತಂದೆ ಯಾರಿದ್ದಾರೆ ಜ್ಯೋತಿರ್ಬಿಂದು ಅವ್ರ ಜೊತೆ ಮಿಲನ ಮೇಳವನ್ನು ಆಚರಿಸ್ತಾರೆ ಮೊದಲನೇ ಸತಿ. इसलिए वो स्मृति दिवस पक्का है। ಅದಕ್ಕೋಸ್ಕರ ಆ ಸ್ಮೃತಿ ದಿವಸನೇ ಪಕ್ಕಾ ಆಗಿದೆ. वो है बाप और वो है दादा। ಅವರಾಗಿದ್ದಾರೆ ತಂದೆ ಮತ್ತೆ ಅವರಾಗಿದ್ದಾರೆ ದಾದಾ. दादा माने आत्माओं में आत्मा भाई भाइयों में सबसे बड़ा भाई। ದಾದಾ ಅಂದ್ರೇನು? ಆತ್ಮ ಭಾಯಿ ಯಾರಿದ್ದಾರೆ ಅವರಲ್ಲಿ ಎಲ್ಲರಿಗಿಂತ ದೊಡ್ಡ ಭಾಯಿ, ಅಣ್ಣ. अभी तक बाप दादा किसे समझते थे? ಇಲ್ಲಿವರೆಗೂ ಬಾಬ್ದಾದ ಅಂತ ಯಾರನ್ನ ತಿಳ್ಕೊಂತ ಇದ್ರಿ? है जो समझते थे वो देह अभिमान के आधार पर समझते थे ಯಾರು ತಿಳ್ಕೊಂತ ಇದ್ರು ಅವರು ದೇಹಾಭಿಮಾನದ ಆಧಾರದಿಂದ ತಿಳ್ಕೊಂತ ಇದ್ರ, कि अपन को आत्माभिमानी समझते थे? ಅಥವಾ ಸ್ವಯಂವನ್ನ ಆತ್ಮಾಭಿಮಾನಿ ಅಂತ ತಿಳ್ಕೊಂತ ಇದ್ರ? देह अभिमान में थे तो देहधारियों को बाप दादा समझ लिया। ದೇಹಾಭಿಮಾನದಲ್ಲಿದ್ರು ಆವಾಗ ದೇಹದಾರಿಯನ್ನೇ ಬಾಬ್ದಾದ ಅಂತ ತಿಳ್ಕೊಂಡ್ಬಿಟ್ರು. लेकिन हम वास्तव में देह अभिमानी देह हैं ಆದ್ರೆ ವಾಸ್ತವದಲ್ಲಿ ನಾವು ದೇಹಾಭಿಮಾನಿಗಳಾಗಿದ್ದೀವ, ದೇಹ ಆಗಿದ್ದೀವ, या ज्योति बिंदु आत्मा है? ಅಥವಾ ನಾವು ಜ್ಯೋತಿರ್ಬಿಂದು ಆತ್ಮ ಆಗಿದ್ದೀವ? जब ज्योति बिंदु आत्मा है तो 500-700 करोड़ ज्योति बिंदु आत्माओं के बीच में ಮತ್ತು ಯಾವಾಗ ನಾವು ಆತ್ಮ ಜ್ಯೋತಿರ್ಬಿಂದು ಆಗಿದ್ದೀವಿ ಅಂದಮೇಲೆ ಈ ಆತ್ಮ ಜ್ಯೋತಿರ್ಬಿಂದು ಆತ್ಮಗಳು ಯಾರೇ ಇದ್ದಾರೆ ಅವರೆಲ್ಲ ಆತ್ಮಗಳ ಮಧ್ಯದಲ್ಲಿ बड़ा भाई कौन? ದೊಡ್ಡ ಅಣ್ಣ ಯಾರಾಗಿದ್ದಾರೆ? जो पहले आत्मिक रूप में टिक जाए ಅವರೇ ಮೊದಲು ಆತ್ಮಿಕ ರೂಪದಲ್ಲಿ ಸ್ಥಿತ ಆಗ್ತಾರೆ. वो ही बड़ा भाई। ಅವರೇ ಆಗಿದ್ದಾರೆ ದೊಡ್ಡ ಅಣ್ಣ. पहले बड़े बच्चे का जन्म होता है ಮೊದಲು ದೊಡ್ಡ ಮಗುವಿನ ಜನ್ಮ ಆಗುತ್ತಾ, या बीच वाले बच्चों का जन्म होता है या लास्ट वाले बच्चों का जन्म? ಅಥವಾ ಮಧ್ಯದ ಮಕ್ಕಳ ಜನ್ಮ ಆಗುತ್ತಾ, ಅಥವಾ ಕೊನೆಯಲ್ಲಿರೋ ಮಕ್ಕಳ ಜನ್ಮ ಮೊದಲಾಗುತ್ತೆ? बड़े बच्चे का जन्म होता है। ದೊಡ್ಡ ಮಗುವಿನ ಜನ್ಮನೇ ಮೊದಲಾಗುತ್ತೆ. जन्म माने क्या? कि ये जान लिया ಜನ್ಮ ಅಂದ್ರೇನೆ ಏನಾಗಿದೆ कि मैं आत्मा हूँ तो जन्म हो गया। ಅಂದರೆ ಯಾರಾದರೂ ತಿಳ್ಕೊಂಡ್ಬಿಡ್ತಾರೆ ನಾನು ಆತ್ಮ ಆಗಿದ್ದೀನಿ ಅಂತ, ಆ ತಿಳ್ಕೊಂಡ ತಕ್ಷಣನೇ ನಮ್ಮ ಜನ್ಮ ಆಗೋಯ್ತಾ? हाँ, नहीं, सारे जन्मों की बात छोड़ो। ಯಾರು ಅಂದರು ಎಲ್ಲ ಜನ್ಮಗಳ ಮಾತು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಎಲ್ಲ ಜನ್ಮಗಳ ಮಾತನ್ನು ಬಿಟ್ಬಿಡಿ. प्रैक्टिकल में ये प्रैक्टिस हो जाए ಪ್ರಾಕ್ಟಿಕಲ್ನಲ್ಲಿ ಈ ಥರ ಪ್ರಾಕ್ಟೀಸ್ ಆಗಿಬಿಡ್ಬೇಕು. कि मैं ज्योति बिंदु आत्मा हूँ, ये प्रैक्टिकल में
आत्मिक स्थिति बनने लगे ಅಂದರೆ ಪ್ರಾಕ್ಟಿಕಲ್ನಲ್ಲಿ ನಾನು ಆತ್ಮ ಜ್ಯೋತಿರ್ಬಿಂದು ಆಗಿದ್ದೀನಿ ಅನ್ನೋ ಅಭ್ಯಾಸ ಪ್ರಾಕ್ಟಿಕಲ್ನಲ್ಲಿ ಪಕ್ಕ ಆಗ್ತಾ ಹೋಗಬೇಕು. नहीं तो बहुत ऐसे कहते हुए देखा आत्मा को कैसे याद करें. ಇಲ್ಲದಿದ್ರೆ ಈ ಥರ ತುಂಬ ಜನಗಳು ಹೇಳ್ತಾರೆ, ನೋಡ್ಬೋದಾಗಿದೆ, ಈ ಥರ ಹೇಳ್ತಾರೆ ಎಲ್ಲರೂ. ಏನಂತ ಆತ್ಮಿಕ ಸ್ಥಿತಿಯಲ್ಲಿ ಯಾವ ಥರ ಇರಬೇಕು, ಯಾವ ಥರ ಆತ್ಮನ ನೆನ್ಪು ಮಾಡಬೇಕು ಅಂತ. आत्मा की याद ही नहीं आती. ನಮಗಂತೂ ಆತ್ಮನ ನೆನಪೇ ಬರಲ್ಲ. हमको तो देह ही याद आती है. ನಮಗಂತೂ ದೇಹನೇ ನೆನಪಿ ಬರುತ್ತೆ. तो फिर आत्मा बने ಮತ್ತು ಆ ಥರ ಆದರೆ ಮತ್ತೆ ನಾವು ಆತ್ಮ ಆಗಿದ್ದೀವಾ? नहीं बने. ನಾವು ಆತ್ಮನೇ ಆಗಿಲ್ಲ. तो आत्मिक स्थिति में जो आत्मा पहले पहले स्थित हो जाती है ಮತ್ತು ಆತ್ಮಿಕ ಸ್ಥಿತಿಯಲ್ಲಿ ಯಾವ ಆತ್ಮ ಮೊಟ್ಟ ಮೊದಲು ಸ್ಥಿತ ಆಗೋಗ್ಬಿಡುತ್ತೆ, वो ही शिव बाप का बड़ा बच्चा हुआ. ಅವರೇ ಶಿವ ತಂದೆ ದೊಡ್ಡ ಮಗು ಆದರು. और ये भी पक्का है ಮತ್ತು ಇದು ಸಹ ಪಕ್ಕ ಆಗಿದೆ. जो जितनी आत्मिक सूक्ष्म स्टेज में टिकेगा ಯಾರೆಷ್ಟು ಆತ್ಮಿಕ ಸ್ಥಿತಿಯ ಸೂಕ್ಷ್ಮ ಸ್ಟೇಜ್ನಲ್ಲಿ ಸ್ಥಿತ ಆಗ್ತಾರೆ, ज्यादा से ज्यादा लंबी स्टेज तक ज्यादा से ज्यादा लंबे समय तक टिकेगा ಯಾರು ಹೆಚ್ಚಿಗಿಂತ ಹೆಚ್ಚು ಜಾಸ್ತಿ ಸಮಯದವರೆಗೂ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗ್ತಾರೆ, तो उसका रिजल्ट क्या होगा. ಮತ್ತು ಅದರ ರಿಸಲ್ಟ್ ಏನಾಗಿರುತ್ತೆ? नहीं, वो तो बाद की बात. ಯಾರು ಅಂದರೂ ಅವರೆಲ್ಲ ತಮ್ಮ ಜನ್ಮಗಳ ಬಗ್ಗೆ ತಿಳ್ಕೊಂಡ್ಬಿಡ್ತಾರೆ ಅಂತ. ಅದಕ್ಕೆ ಬಾಬಾ ಹೇಳಿದರೆ ಆ ರೀತಿ ಅಲ್ಲ, ಅದಂತೂ ಕೊನೆಯ ಮಾತಾಗಿದೆ. आत्मिक स्टेज में टिकेगा तो मन बुद्धि रूपी आत्मा सूक्ष्म बनेगी. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಟ್ರೆ ಮನಬುದ್ಧಿ ರೂಪಿ ಆತ್ಮ ಏನಿದೆ ಅದು ಸೂಕ್ಷ್ಮ ಆಗುತ್ತಾ या स्थूल बनेगी. ಅಥವಾ ಸ್ಥೂಲ ಆಗುತ್ತಾ? और सूक्ष्म आत्मा जो है वो ज्ञान की गहराई में ज्यादा जाएगी ಮತ್ತೆ ಸೂಕ್ಷ್ಮ ಆತ್ಮ ಯಾರು ಇರ್ತಾರೆ ಅವರು ಜ್ಞಾನದ ಆಳದಲ್ಲಿ ಜಾಸ್ತಿ ಹೋಗ್ತಾರಾ या ऊपर ऊपर जाएगी. ಅಥವಾ ಮೇಲೆ ಮೇಲೆನೆ ಹೋಗ್ತಾರೆ? ज्यादा जाएगी. ಜಾಸ್ತಿ ಹೋಗ್ತಾರೆ ಅವರು. उसका मनन चिंतन मंथन जास्ती चलेगा. ಅವ್ರದ್ದು ಮನನ ಚಿಂತನ ಮಂಥನೆ ಜಾಸ್ತಿ ನಡೆಯುತ್ತೆ. ये मनन चिंतन मंथन जब जास्ती चलता है ಮತ್ತೆ ಈ ಮನನ ಚಿಂತನ ಮಂಥನೆ ಯಾವಾಗ ಜಾಸ್ತಿ ನಡೆಯುತ್ತೆ तो ये ब्राह्मणों की निशानी है. ಅವಾಗ ಮತ್ತೆ ಈ ಬ್ರಾಹ್ಮಣರ ಒಂದು ಗುರುತಾಗಿದೆ. ಏನಂತ? मनुष्य की निशानी है. ಮನುಷ್ಯರ ಗುರುತಾಗಿದೆ. मनुष्य कब कहा जाता है? ಮನುಷ್ಯರು ಅಂತ ಯಾವಾಗ ಹೇಳಲಾಗುತ್ತೆ? मननात् मनुष्य. मनन चिंतन मंथन करे मन का ಮನನಾತ್ ಮನುಷ್ಯ ಅಂದ್ರೆ ಯಾವಾಗ ನಾವು ಮನನ ಚಿಂತನೆಯನ್ನ ಮಾಡ್ತೀವಿ, उपयोग करे तो मनुष्य. ಮನಸ್ಸಿನ ಉಪಯೋಗವನ್ನ ಯಾವಾಗ ನಾವು ಮಾಡ್ತೀವಿ ಆವಾಗ ನಾವು ಮನುಷ್ಯರಾಗ್ತೀವಿ. और मन का उपयोग न करे ಮತ್ತೆ ನಾವು ಮನಸ್ಸಿನ ಉಪಯೋಗವನ್ನೇ ಮಾಡಲಿಲ್ಲ ಅಂದ್ರೆ तो मनुष्य ही नहीं. ಮತ್ತೆ ನಾವು ಮನುಷ್ಯರೇ ಆಗಿಲ್ಲ. जानवर, बाबा कहते जानवर से भी बदतर बन गए. ಮತ್ತೆ ಅವಾಗ ನಾವು ಪ್ರಾಣಿಗಳಾಗಿ ಹೋಗ್ತೀವಿ. ಬಾಬಾನು ಸಹ ಹೇಳ್ತಾರಲ್ವಾ, ಇವರು ಪ್ರಾಣಿಗಿಂತನೂ ಜಾಸ್ತಿ ಬತ್ತ ಆಗ್ಬಿಟ್ಟಿದ್ದಾರೆ. आज की सृष्टि में ಇವತ್ತಿನ ಸೃಷ್ಟಿಯಲ್ಲಿ ज्यादातर मनुष्य आत्माएं देश विदेश की ದೇಶ ವಿದೇಶದಲ್ಲಿರುವಂಥ ಹೆಚ್ಚಿಗಿಂತ ಹೆಚ್ಚು ಮನುಷ್ಯ ಆತ್ಮಗಳು 5 तत्वों से 5 एलिमेंट से बनी 5 ತತ್ವಗಳಿಂದ ಏನು 5 ಎಲಿಮೆಂಟ್ಸ್ ಏನಿದೆ ಅದರಿಂದ ತಯಾರಾದ देह के तत्वों का चिंतन कर रही है. ದೇಹದ ತತ್ವಗಳ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಎಲ್ಲರೂ. या देह के अंदर आत्मा क्या है ಅಥವಾ ದೇಹದಲ್ಲಿರುವಂಥ ಆತ್ಮ ಏನಾಗಿದೆ उस आत्मा का चिंतन कर रही ಆ ಆತ್ಮನ ಬಗ್ಗೆ ಏನಾದರೂ ಚಿಂತನೆಯನ್ನ ಮಾಡ್ತಾ ಇದ್ದಾರಾ? है. देह का चिंतन कर रही है. ಅವರು ದೇಹದ ಚಿಂತನೆಯನ್ನ ಮಾಡ್ತಾ ಇದ್ದಾರಾ? ಕೇಳ್ತಾ ಇದ್ದಾರೆ ಬಾಬಾ. इसलिए सब पंचभूतों का चिंतन कर रहे हैं. ಇಲ್ಲ, ಅದಕ್ಕೋಸ್ಕರ ಎಲ್ಲರೂ ಪಂಚಭೂತಗಳ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. जो पंचभूतों का चिंतन में लगे हुए हैं ಯಾರು ಪಂಚಭೂತಗಳ ಚಿಂತನೆಯಲ್ಲೇ ತೊಡಗಿದ್ದಾರೆ उन्हें भौतिकवादी कहें या अध्यात्मवादी कहें. ಮತ್ತೆ ಅಂಥವರಿಗೆ ಭೌತಿಕವಾದಿ ಅಂತ ಹೇಳಲಾಗುತ್ತಾ ಅಥವಾ ಆಧ್ಯಾತ್ಮವಾದಿ ಅಂತ ಹೇಳಲಾಗುತ್ತಾ? कोई भी हो, ಬಲ್ಲೆ ಅವ್ರು ಯಾರೇ ಆಗಿರಲಿ, कोई भी धंधे वाले को पकड़ लो, ಯಾವುದೇ ದುಡಿಮೆ ವ್ಯಾಪಾರ ಮಾಡೋವಂಥವ್ರನ್ನೇ ಇಟ್ಕೊಳ್ಳಿ, सब देह के धंधे में लगे हुए. ಎಲ್ಲರೂ ದೇಹದ ದುಡಿಮೆ ವ್ಯಾಪಾರದಲ್ಲೇ ತೊಡಗಿದ್ದಾರೆ. जो असली हम हैं ಯಾರು ವಾಸ್ತವದಲ್ಲಿ ನಿಜವಾದ ನಾವು ಆಗಿದ್ದೀವಿ उसका पोषण करने में जब इस सृष्टि पर कोई नहीं लगता, ಅದರ ಪೋಷಣೆ ಮಾಡೋದ್ರಲ್ಲಿ ಪ್ರಪಂಚದಲ್ಲಿ ಯಾರೂ ತೊಡಗಿರೋದಿಲ್ಲ.
सारे ही भौतिकवादी बन जाते हैं, भारतवासी भी भौतिकवादी बन जाते हैं। ಎಲ್ಲರೂ ಭೌತಿಕವಾದಿಗಳಾಗೋಗ್ಬಿಡ್ತಾರೆ, ಭಾರತವಾಸಿಗಳು ಸಹ ಭೌತಿಕವಾದಿ ಆಗೋಗ್ತಾರೆ. तब भगवान बाप को इस सृष्टि पर आना पड़ा ಆವಾಗ ಭಗವಂತ ತಂದೆಗೆ ಈ ಸೃಷ್ಟಿಯಲ್ಲಿ ಬರಬೇಕಾಗುತ್ತೆ. और उन भौतिकवादियों में ಮತ್ತು ಆ ಭೌತಿಕವಾದಿಗಳಲ್ಲಿ बड़े से बड़ा भौतिकवादी कौन बनता है? ದೊಡ್ಡಕ್ಕಿಂತ ದೊಡ್ಡ ಭೌತಿಕವಾದಿ ಯಾರಾಗ್ತಾರೆ? जो आत्मा बिल्कुल भूल जाता है। ಯಾವ ಆತ್ಮ ಪೂರ್ತಿ ಮರ್ತೋಗ್ಬಿಡ್ತಾರೆ. शूटिंग पीरियड में भी भूलता होगा कि नहीं? ಅವರು ಶೂಟಿಂಗ್ ಪೀರಿಯಡ್ನಲ್ಲೂ ಸಹ ಮರೀತಾರೋ ಇಲ್ವೋ? अरे ब्रॉड ड्रामा में भूल जाता है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಬ್ರಾಡ್ ಡ್ರಾಮಾದಲ್ಲಿ ಮರ್ತೋಗ್ತಾರ. देह अहंकारियों का भी बाप बन जाता है। ಅವರು ದೇಹ ಅಹಂಕಾರಿಗಳ ತಂದೆ ಆಗೋಗ್ತಾರ. बड़े से बड़ा देह अहंकारी बन जाता है। ಅವರು ದೊಡ್ಡಕ್ಕಿಂತ ದೊಡ್ಡ ದೇಹ ಅಹಂಕಾರಿ ಆಗೋಗ್ತಾರೆ. कि उसको टाइटल मिल जाता है, हर हर बम बम। ಮತ್ತೆ ಅವರಿಗೆ ಟೈಟಲ್ ಸಹ ಸಿಕ್ಬಿಡುತ್ತೆ, ಹರ್ ಹರ್ ಬಮ್ ಬಮ್ ಅಂತ. एटमिक एनर्जी बनाने वाले हिम्मत नहीं कर पाते हैं। ಆಟಮಿಕ್ ಎನರ್ಜಿಯನ್ನು ಮಾಡುವಂತವರು ಸಹ ಧೈರ್ಯವನ್ನು ತೋರಿಸೋದಿಲ್ಲ. उनको भी सहयोग देता है, एटमिक विस्फोट करा देता है। ಅವ್ರಿಗೂ ಸಹ ಸಹಯೋಗವನ್ನು ಕೊಡ್ತಾರೆ, ಆಟಮಿಕ್ ವಿಸ್ಫೋಟ ಮಾಡಿಬಿಡ್ತಾರೆ. उनका भी मुखिया बन जाता है। ಅವ್ರಿಗೂ ಸಹ ಅವ್ರ ಹೆಡ್ ಆಗೋಗ್ತಾರೆ. यादवों का हेड कृष्ण कहा जाता है। ಯಾದವರ ಹೆಡ್ ಕೃಷ್ಣ ಅಂತ ಹೇಳಲಾಗುತ್ತೆ. यादवों का हेड शंकर कहा जाता है। ಯಾದವರ ಹೆಡ್ ಶಂಕರ ಅಂತ ಹೇಳಲಾಗುತ್ತೆ. तो वो आत्मा पक्का पक्का 100% देह बनता है या नहीं बनता है? ಮತ್ತೆ ಆತ್ಮ ಪಕ್ಕ ಪಕ್ಕ 100% ದೇಹ ಆಗ್ತಾರೋ ಇಲ್ವೋ? देह बनता है। ದೇಹ ಅಂತೂ ಅವ್ರು ಆಗ್ತಾರೆ. इसलिए बोला कि मैं पतित तामसी रथ में आता हूँ। ಅದಕ್ಕೋಸ್ಕರ ಹೇಳಿದ್ರು ಏನಂತ, ನಾನು ಪತಿತ ಆಗಿರುವಂತ ತಾಮಸಿ ರಥದಲ್ಲಿ ಬರ್ತೀನಿ ಅಂತ. रथ का आधार लेता हूँ। ಆ ರಥದ ಆಧಾರವನ್ನ ತಗೊಂತಾರೆ. जिस रथ को गीता में कहा, ಆ ರಥಕ್ಕೋಸ್ಕರ ಗೀತೆಯಲ್ಲೂ ಸಹ ಹೇಳಿದ್ದಾರೆ, इदम शरीरम कौन्तेय, अर्जुन की तरफ इशारा करके बोला, ಇದಂ ಶರೀರಂ ಕೌಂತೆಯ ಅಂತ ಹೇಳಿದ್ರು. ಅರ್ಜುನನ ಕಡೆ ಸೂಚನೆಯನ್ನ ಕೊಟ್ಟು ಹೇಳಿದ್ರು. इदम माने ये, ಇದಂ ಅಂದ್ರೆ ಇವರು. हे कुंती पुत्र, ये शरीर ಹೇ ಕುಂತಿ ಪುತ್ರ, ಈ ಶರೀರ ಏನಿದೆ क्षेत्र है। ಇದು ಒಂದು ಕ್ಷೇತ್ರ ಆಗಿದೆ. काय का क्षेत्र है? ಯಾವ ಕ್ಷೇತ್ರ ಆಗಿದೆ ಇದು? युद्ध क्षेत्र। ಇದು ಒಂದು ಯುದ್ಧ ಕ್ಷೇತ್ರ ಆಗಿದೆ. क्या? धर्म क्षेत्र, कुरुक्षेत्र। ಏನಂತ ಹೇಳಿದ್ರು? ಧರ್ಮ ಕ್ಷೇತ್ರ ಮತ್ತೆ ಕುರುಕ್ಷೇತ್ರ. ये धर्म माने धारणाओं का क्षेत्र भी है। ಈ ಧರ್ಮ ಅಂದ್ರೆ ಧಾರಣೆಗಳ ಕ್ಷೇತ್ರನೂ ಆಗಿದೆ ಇದು. जो देवताओं में धारणाएं होती हैं सब प्रकार की, ಅಂದ್ರೆ ಯಾವ ರೀತಿ ದೇವತೆಗಳಲ್ಲಿ ಎಲ್ಲ ಪ್ರಕಾರದ ಧಾರಣೆ ಇರುತ್ತೆ, वो भी यही क्षेत्र है अव्वल नंबर। ಅದು ಸಹ ಇದೇ ಕ್ಷೇತ್ರ ಆಗಿದೆ, ಮೊದಲನೇ ನಂಬರಿನ ಕ್ಷೇತ್ರ. और कर्म क्षेत्र में भी ಮತ್ತೆ ಕರ್ಮ ಕ್ಷೇತ್ರದಲ್ಲೂ ಸಹ ಇದೆ. यही अव्वल नंबर है जो कर्म क्षेत्र में भी आगे। ಇವರೇ ಅವ್ವಲ್ ನಂಬರ್ ಆಗಿದ್ದಾರೆ ಮೊದಲನೇ ನಂಬರ್ನಲ್ಲಿ. ಇವರು ಕರ್ಮ ಕ್ಷೇತ್ರದಲ್ಲೂ ಸಹ ಮುಂದೆ ಇದ್ದಾರೆ. ये यज्ञ कुंड है। ಇದು ಸಹ ಯಜ್ಞಕುಂಡ ಆಗಿದೆ. क्या? इस यज्ञ कुंड से विनाश ज्वाला प्रज्वलित हुई। ಈ ಯಜ್ಞಕುಂಡದಿಂದ ವಿನಾಶ ಜ್ವಾಲ ಪ್ರಜ್ವಲಿತ ಆಯಿತು. यज्ञ कब से शुरू हुआ ಈ ಯಜ್ಞ ಯಾವಾಗಿನಿಂದ ಆರಂಭ ಆಯಿತು? है? 36 से शुरू हुआ। 36ನೇ ಇಸ್ವಿಯಿಂದ ಆರಂಭ ಆಯಿತು. माने 36 से जो यज्ञ शुरू हुआ है उसका नाम है रुद्र ज्ञान यज्ञ। ಮತ್ತೆ 36ನೇ ಇಸ್ವಿನಿಂದ ಏನು ಯಜ್ಞ ಆರಂಭ ಆಯಿತು ಅದರ ಹೆಸರೇ ಆಗಿದೆ ಏನಂತ? ರುದ್ರಜ್ಞಾನ ಯಜ್ಞ ಅಂತ. शिव ज्ञान यज्ञ नाम क्यों नहीं पड़ा? ಶಿವಜ್ಞಾನ ಯಜ್ಞ ಅಂತ ಹೆಸರು ಯಾಕೆ ಬಂದಿಲ್ಲ? ब्रह्मा नाम यज्ञ क्यों नहीं पड़ा? ಬ್ರಹ್ಮ ಅಂತ ಹೆಸರಿನಿಂದ ಆ ಯಜ್ಞದ ಹೆಸರು ಯಾಕೆ ಬಂದಿಲ್ಲ? विष्णु नाम यज्ञ क्यों नहीं पड़ा? ವಿಷ್ಣು ಹೆಸರಿನಿಂದ ಯಜ್ಞ ಯಾಕೆ ಆಗಿಲ್ಲ? है? राम ज्ञान यज्ञ क्यों नहीं पड़ा? ರಾಮಜ್ಞಾನ ಯಜ್ಞ ಅಂತ ಹೆಸರು ಯಾಕೆ ಬಂದಿಲ್ಲ? कृष्ण ज्ञान यज्ञ क्यों नहीं नाम पड़ा? ಕೃಷ್ಣ ಜ್ಞಾನ ಯಜ್ಞ ಅಂತ ಹೆಸರು ಯಾಕೆ ಬಂದಿಲ್ಲ? क्योंकि जो रौद्र रूप धारण करता है, ಯಾಕೆಂದ್ರೆ ಯಾರು ರೌದ್ರ ರೂಪವನ್ನು ಧಾರಣೆ ಮಾಡ್ಕೊಂತಾರೆ, कैसा रौद्र रूप? ಅವರು ಯಾವ ರೀತಿ ರೌದ್ರ ರೂಪವನ್ನು ಧಾರಣೆ ಮಾಡ್ಕೊಂತಾರೆ?
सारी दुनिया के जितने भी प्राणी हैं, ಇಡೀ ಪ್ರಪಂಚದಲ್ಲಿ ಎಷ್ಟೇ ಪ್ರಾಣಿ ಮಾತ್ರರಿದ್ದಾರೆ, पंचभूतों का शरीर धारण करने वाले ही प्राण रूप आत्मा, 5 ತತ್ವಗಳ ಶರೀರವನ್ನು ಧಾರಣೆ ಮಾಡ್ಕೊಳ್ಳುವಂಥ ಪಂಚರೂಪ ಏನು ಇದೆ, उन सब का इस सृष्टि से पलायन करा देता है। ಅವರೆಲ್ಲರನ್ನೂ ಈ ಸೃಷ್ಟಿಯಿಂದ ಓಡಿಸ್ಬಿಡ್ತಾರೆ. भागो यहाँ से। ಓಡೋಗು ಇಲ್ಲಿಂದ ಅಂತ ಎಲ್ಲರನ್ನೂ ಓಡಿಸ್ಬಿಡ್ತಾರೆ. दया आती है, ಅವರಿಗೆ ಅವಾಗ ಕರುಣೆ ಬರುತ್ತಾ? है? दया दया धर्म का मूल है। ದಯಾ ಧರ್ಮಕ ಮೂಲ ಅಂದರೆ ದಯೆ ಏನು ತೋರಿಸ್ತಾರೆ ಅದು ಧರ್ಮದ ಮೂಲ ಆಗಿದೆ. धर्म का मूल क्या है? ಅಂದರೆ ಆ ಧರ್ಮದ ಆಧಾರನೇ ಏನಾಗಿದೆ? दया। ದಯೆ ಆಗಿದೆ, ಕರುಣೆ ಆಗಿದೆ. तो जो दया है वो जड़त्व में ही बुद्धि में आएगी, ಮತ್ತೆ ಆ ದಯೆ ಏನಿದೆ, ಕರುಣೆ ಏನಿದೆ ಅದು ಜಡತ್ವ ಬುದ್ಧಿ ಇರುವಂಥವ್ರಲ್ಲಿ ಬರುತ್ತಾ या चैतन्य आत्मा में आएगी, ಅಥವಾ ಚೈತನ್ಯ ಆತ್ಮನಲ್ಲಿ ಬರುತ್ತಾ? है? तो उसमें दया क्यों नहीं आती किसी के ऊपर? ಯಾರು ಅಂದ್ರು ಚೈತನ್ಯ ಆತ್ಮನಲ್ಲಿ ಅಂತ, ಅದಕ್ಕೆ ವಾವ್ ಹೇಳ್ತಾರೆ. ಮತ್ತೆ ಅವರಲ್ಲಿ ಯಾರ ಮೇಲೂ ಕರುಣೆ ಯಾಕೆ ಬರಲ್ಲ? 100% देह अहंकारी बन जाता है। ಅಂದ್ರೆ ಅವ್ರು 100% ದೇಹ ಅಹಂಕಾರಿ ಆಗೋಗ್ತಾರೆ. आत्मा का नाम निशान नहीं रहता, ಆತ್ಮನ ಹೆಸರು ಗುರುತು ಸಹ ಇರೋದಿಲ್ಲ. माने वो पूरा लिंग बन गया पत्थर का। ಅಂದ್ರೆ ಅವ್ರು ಪೂರ್ತಿ ಕಲ್ಲಿನ ಒಂದು ಲಿಂಗ ಆಗೋಗ್ತಾರೆ. क्या द्वापर के आदि में फिर भी हीरा जड़ा हुआ दिखाया गया, ದ್ವಾಪರಯುಗದ ಆದಿಯಲ್ಲಿ ಆದರೂ ಸಹ ಅದರಲ್ಲಿ ವಜ್ರ ಜಡಿತ ಆಗಿರುವುದನ್ನ ತೋರಿಸಿದ್ದಾರೆ. थोड़ी आत्मिक स्थिति थी। ಅವಾಗೂ ಆದರೂ ಸಹ ಸ್ವಲ್ಪ ಆತ್ಮಿಕ ಸ್ಥಿತಿ ಇತ್ತು. कलयुग के अंत में शिवलिंग में ಮತ್ತೆ ಕಲಿಯುಗದ ಅಂತ್ಯದಲ್ಲಿ ಶಿವಲಿಂಗದಲ್ಲಿ हीरा जड़ा हुआ दिखाते हैं कहीं? ಎಲ್ಲಾದ್ರೂ ವಜ್ರ ಜಡಿತ ಆಗಿರೋದನ್ನ ತೋರಿಸ್ತಾರ? क्या दिखाते हैं? हैं? पत्थर ही पत्थर, ಏನ್ ತೋರಿಸ್ತಾರೆ? ಕಲ್ಲೇ ಕಲ್ಲನ್ನ ತೋರಿಸ್ತಾರೆ. एकदम काला पत्थर या संगमरमर का सफेद पत्थर भी दिखाते हैं। ಪೂರ್ತಿ ಕಪ್ಪಾಗಿರುವಂತ ಕಲ್ಲನ್ನ ತೋರಿಸ್ತಾರ ಅಥವಾ ಬೆಳ್ಳಗಿರುವಂತ ಸಂಗಮರಮರ ಮಾರ್ಬಲ್ ಏನಿದೆ ಅದನ್ನ ತೋರಿಸ್ತಾರ? ಅದ್ರ ಆ ಕಲ್ಲನ್ನ हैं? काला पत्थर, ಕಪ್ಪು ಕಲ್ಲನ್ನೇ ತೋರಿಸ್ತಾರೆ. कहीं कहीं सफेद पत्थर दिखाया होगा। ಕೆಲವು ಕಡೆ ಬಿಳಿ ಕಲ್ಲನ್ನ ತೋರಿಸಿರ್ಬೋದಾಗಿದೆ. वो भी अभी की यादगार। ಮತ್ತೆ ಅದು ಸಹ ಇವಾಗಿಂದೇ ನೆನಪಾರ್ಥ ಆಗಿದೆ. तो थोड़ी बहुत आत्मिक स्थिति में स्थित होता है ಸ್ವಲ್ಪ ಯಾರ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗ್ತಾರೆ, तो सफेद पत्थर, ಅವಾಗ ಅವರು ಬಿಳಿ ಕಲ್ಲು. बाकी बाकी ज्यादातर देहाभिमान में रहता है। ಮಿಕ್ಕಿದ ಸಮಯದಲ್ಲಿ ಹೆಚ್ಚು ಸಮಯದಲ್ಲಿ ದೇಹಾಭಿಮಾನದಲ್ಲೇ ಇರ್ತಾರೆ. तो जब संपूर्ण सृष्टि का विनाश होगा ಮತ್ತೆ ಯಾವಾಗ ಸಂಪೂರ್ಣ ಸೃಷ್ಟಿಯ ವಿನಾಶ ಆಗುತ್ತೆ तो टोटल देह अभिमानी में होगा या नहीं होगा? ಅವಾಗ ಅವರು ಟೋಟಲ್ ದೇಹಾಭಿಮಾನದಲ್ಲಿ ಇರ್ತಾರಾ ಇಲ್ವಾ? और विनाश कौन सी पावर से होता है? ಮತ್ತೆ ವಿನಾಶ ಏನಿದೆ ಇದು ಯಾವ ಶಕ್ತಿಯಿಂದ ಆಗುತ್ತೆ? अपवित्रता से विनाश होता है, ಅಪವಿತ್ರತೆಯಿಂದನೇ ವಿನಾಶ ಆಗುತ್ತೆ. विविचार से विनाश होता है, ವ್ಯಭಿಚಾರದಿಂದ ವಿನಾಶ ಆಗುತ್ತೆ. विचार किसे कहा जाता है? अपवित्रता किसे कही जाती है? ವ್ಯಭಿಚಾರ ಅಂತ ಯಾವುದಕ್ಕೆ ಹೇಳಲಾಗುತ್ತೆ? ಅಪವಿತ್ರತೆ ಅಂತ ಯಾವುದಕ್ಕೆ ಹೇಳಲಾಗುತ್ತೆ? पतितपना किसे कहा जाता है? ಮತ್ತೆ ಪತಿತರಾಗೋದು ಅಂತ ಯಾವುದಕ್ಕೆ ಹೇಳಲಾಗುತ್ತೆ? विषपाई किसे कहा जाता है? ಮತ್ತೆ ವಿಷ ಕುಡಿಯುವಂಥವ್ರು ಅಂತ ಏನಕ್ಕೆ ಹೇಳಲಾಗುತ್ತೆ? विष किसे कहा जाता है? ವಿಷ ಅಂತ ಏನಕ್ಕೆ ಹೇಳಲಾಗುತ್ತೆ? पराई स्त्री और पर पुरुष के भोग को क्या कहते हैं? विष कहते हैं। ಬೇರೆಯವರ ಸ್ತ್ರೀ ಆಗಿರಲಿ ಅಥವಾ ಬೇರೆಯವರ ಪುರುಷರೇ ಆಗಿರಲಿ ಅವ್ರ ಭೋಗವನ್ನು ಭೋಗಿಸೋದಕ್ಕೆ ವಿಷ ಅಂತ ಹೇಳಲಾಗುತ್ತೆ. ब्राह्मणों की दुनिया में भी हर ब्राह्मण अनुभव करता होगा। ಬ್ರಾಹ್ಮಣರ ಪ್ರಪಂಚದಲ್ಲೂ ಸಹ ಪ್ರತಿಯೊಬ್ಬ ಬ್ರಾಹ್ಮಣರು ಈ ಮಾತನ್ನ ಅನುಭವ ಮಾಡಬಹುದಾಗಿದೆ. चाहे आँखों से चाहे कोई भी इंद्रिय से, ಬಲೆ ಕಣ್ಣುಗಳಿಂದನೇ ಆಗಿರಲಿ ಅಥವಾ ಯಾವುದೇ ಇಂದ್ರಿಯಗಳಿಂದನೇ ಆಗಿರಲಿ, जब ये व्यभिचार का विष पीते हैं ಯಾವಾಗ ಇವರು ವ್ಯಭಿಚಾರದ ವಿಷವನ್ನು ಕುಡಿತಾರೆ तो ज्ञान बुद्धि में से
उड़ जाता है। ಆವಾಗ ಬುದ್ಧಿಯಿಂದ ಜ್ಞಾನನೇ ಆರೋಗ್ಬಿಡುತ್ತೆ. ज्ञान ठहरता ही नहीं, ಅವ್ರ ಬುದ್ಧಿಯಲ್ಲಂತೂ ಜ್ಞಾನ ಉಳ್ಕೊಳ್ಳೋದೇ ಇಲ್ಲ. मिट्टी का पात्र हो जाता है, देह ಅದಂತೂ ಮಣ್ಣಿನ ಪಾತ್ರೆ ಆಗೋಗುತ್ತೆ, अभिमान का पात्र। ದೇಹಾಭಿಮಾನದ ಪಾತ್ರ ಆಗೋಗುತ್ತೆ. इसलिए बोला शेरनी का दूध है सोने के पात्र में ठहरता। ಅದಕ್ಕೋಸ್ಕರ ಹೇಳ್ತಾರೆ ನಂತ ಸಿಂಗಿನಿಯ ಹಾಲೇನಿದೆ ಅದು ಚಿನ್ನದ ಪಾತ್ರೆಯಲ್ಲೇ ಉಳ್ಕೊಳ್ಳುತ್ತೆ ಅಂತ. तो शंकर जी तो बात अलग है। ಮತ್ತೆ ಶಂಕರ್ಜಿಯ ಮಾತಂತೂ ಬೇರೆ ಆಗಿದೆ. क्या अलग बात है? ಏನ್ ಬೇರೆ ಮಾತಾಗಿದೆ ಅವ್ರದ್ದು? शंकर में ज्ञान क्यों ठहरता है? ಶಂಕರನ ಬುದ್ಧಿಯಲ್ಲಿ ಜ್ಞಾನ ಯಾಕೆ ಉಳ್ಕೊಳ್ಳುತ್ತೆ? हाँ, क्योंकि उसमें मुकर्रर रूप से शिव प्रवेश है। ಯಾಕೆಂದ್ರೆ ಅವರಲ್ಲಿ ಮುಖರ ರೂಪದಲ್ಲಿ ಶಿವ ಪ್ರವೇಶ ಆಗಿದ್ದಾನೆ, इसलिए ज्ञान ठहरता है। ಅದಕ್ಕೋಸ್ಕರ ಅವ್ರ ಬುದ್ಧಿಯಲ್ಲಿ ಜ್ಞಾನ ಉಳ್ಕೊಳ್ಳುತ್ತೆ. नहीं तो शिव अगर नहीं है ಒಂದ್ ವೇಳೆ ಅವರಲ್ಲಿ ಶಿವ ಇಲ್ಲ ಅಂದ್ರೆ तो क्या हो जाता? शव हो जाता। ಅವಾಗ ಅವ್ರೇನಾಗ್ತಾರೆ, ಮತ್ತೆ ಶವ ಆಗೋಗ್ತಾರೆ, ಹೆಣ ಆಗೋಗ್ತಾರೆ. कान खोल के सुने, क्या ಕಿವಿಯನ್ನ ತೆರೆದ್ಬಿಟ್ಟು ಕೇಳ್ಕೊಳ್ಳಿ. क्या सुने हैं? ಏನ್ ಕೇಳಿಸ್ಕೋಬೇಕು? अगर शिव ज्योति बिंदु याद नहीं रहा, सिर्फ शंकर का चेहरा याद रहा, ಒಂದ್ ವೇಳೆ ಶಿವ ಜ್ಯೋತಿರ್ಬಿಂದು ನೆನಪಿಲ್ಲ, ಕೇವಲ ಶಂಕರನ ಮುಖನೇ ನೆನಪಿದೆ ಅಂದ್ರೆ, या देह याद रही, ಅಥವಾ ಕೇವಲ ದೇಹನೇ ನೆನಪಿದ್ರೆ, तो मुर्दे को याद किया या शिव को याद किया? ಮತ್ತೆ ಎಲ್ಲರೂ ಹೆಣನ ನೆನ್ಪು ಮಾಡ್ದಂಗ ಆಯ್ತಾ ಅಥವಾ ಶಿವನ ನೆನ್ಪು ಮಾಡ್ದಂಗ ಆಗುತ್ತಾ? करना क्या है? ವಾಸ್ತವದಲ್ಲಿ ಏನ್ ಮಾಡ್ಬೇಕಾಗಿದೆ? जो पंच तत्वों का पंच महाभूत का पुतला है, तामसी पुतला भले है, ಯಾರು 5 ತತ್ವಗಳ ಪಂಚಮಹಾಭೂತಗಳ ಗೊಂಬೆ ಆಗಿದ್ದಾರೆ, ಭಲೆ ಅದು ತಮೋಪ್ರಧಾನ ಗೊಂಬೆನೇ ಆಗಿದೆ. दुनिया का सबसे जास्ती तामसी पुतला, ಪ್ರಪಂಚದಲ್ಲಿ ಎಲ್ಲರಿಗಿಂತ ಜಾಸ್ತಿ ತಮೋಪ್ರಧಾನ ಆಗಿರುವಂತ ಗೊಂಬೆ ಆಗಿದ್ದಾರೆ. पतितम कामी कांटा भले है, ಭಲೆ ಅವರು ಪತಿತ ಆಗಿದ್ದಾರೆ, ಕಾಮಿ ಮುಳ್ಳಾಗಿದ್ದಾರೆ. लेकिन प्रकृति का पुतला है या नहीं? ಆದರೆ ಅವರು ಪ್ರಕೃತಿಯ ಗೊಂಬೆ ಆಗಿದಾರೋ ಇಲ್ವೋ? उस प्रकृति के पुतले को ಆ ಪ್ರಕೃತಿಯ ಗೊಂಬೆಯನ್ನ शिव की आत्मा प्रेफरेंस देती है। ಆ ಗೊಂಬೆಗೆ ಶಿವನ ಆತ್ಮ ಮಹತ್ವವನ್ನ ಕೊಡ್ತಾರೆ, ಪ್ರಿಫರೆನ್ಸ್ ಕೊಡ್ತಾರೆ. 500 करोड़ मनुष्य आत्माओं को प्रेफरेंस नहीं देती। 500 ಕೋಟಿ ಆತ್ಮಗಳಿಗೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡೋದಿಲ್ಲ. ये पक्षपात क्यों करते हैं? ಮತ್ತೆ ಈ ತರ ಪಕ್ಷಪಾತವನ್ನ ಯಾಕೆ ಮಾಡ್ತಾರೆ? अरे भगवान है तो पक्षपात करना चाहिए। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಅವ್ರು ಭಗವಂತ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಮತ್ತೆ ಪಾರ್ಸಿಲಿಟಿ ಮಾಡ್ಬೇಕಾಗಿದೆನಾ? हैं? हैं? बीज का सुधार करना चाहिए। ಯಾರು ಹೇಳ್ತಾರೆ ಬೀಜದ ಸುಧಾರಣೆ ಮಾಡಬೇಕಾಗಿದೆ ಅಂತ? अरे 108 बीज नहीं है। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ 108 ಆತ್ಮಗಳು ಯಾರಿದ್ದಾರೆ, ಅವ್ರು ಬೀಜ ಆಗಿಲ್ವಾ? नंबर 1 है तो कैसे पता चले? ಯಾರು ಅಂದ್ರೆ ನಂಬರ್ ವಾರ್ ಆಗಿದ್ದಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ಅದು ಯಾವ ರೀತಿ ಗೊತ್ತಾಗುತ್ತೆ? है ही नहीं। ಯಾರೋ ಹೇಳ್ತಿದ್ರೆ ಶಂಕರ್ನಲ್ಲಂತೂ ದೇಹಾಭಿಮಾನ ಇಲ್ವೇ ಇಲ್ಲ ಅಂತ. अगर शंकर में देह अभिमान नहीं है तो वो आदमी क्यों बैठा हुआ है? ಅದಕ್ಕೆ ಬಾಬಾ ಹೇಳ್ತಿರೋ, ಒಂದ್ ವೇಳೆ ಶಂಕರ್ನಲ್ಲಿ ದೇಹಾಭಿಮಾನನೇ ಇಲ್ಲ ಅಂದ್ರೆ ಅವ್ರು ಮತ್ತೆ ನೆನ್ಪಿನಲ್ಲಿ ಯಾಕೆ ಕೂತ್ಕೊಂಡಿದ್ದಾರೆ? 4 सब्जेक्ट है ईश्वरीय ज्ञान की। ಈಶ್ವರೀಯ ಜ್ಞಾನದಲ್ಲಿ 4 ಸಬ್ಜೆಕ್ಟ್ಗಳಿದೆ: ज्ञान, योग, धारणा, सेवा। ಜ್ಞಾನ, ಯೋಗ, ಧಾರಣೆ ಮತ್ತೆ ಸೇವೆ. है सबसे मुख्य सब्जेक्ट है जिसमें अगर फेल हो गए, ಎಲ್ಲದಕ್ಕಿಂತ ಮುಖ್ಯ ಸಬ್ಜೆಕ್ಟ್ ಆಗಿದೆ. ಅದಕ್ಕೋಸ್ಕರ ಹೇಳ್ತಾರೆ, ಅದರಲ್ಲಿ ಒಂದ್ ವೇಳೆ ಫೇಲ್ ಆಗ್ಬಿಟ್ರೆ बाकी सब्जेक्टों में पास हो जाए
तो भी फेल माने जाएंगे। ಅಂದರೆ ಒಂದು ಸಬ್ಜೆಕ್ಟ್ನಲ್ಲಿ ಪಾಸ್ ಆಗಿಬಿಟ್ಟು ಎಲ್ಲ ಸಬ್ಜೆಕ್ಟಲ್ಲಿ ಫೇಲ್ ಆಗಿಬಿಟ್ರೆ ಆದರೂ ಅವ್ರಿಗೆ ಫೇಲ್ ಅಂತಲೇ ಹೇಳಲಾಗುತ್ತೆ. और एक सब्जेक्ट में पास बाकी सब्जेक्ट में फेल ಅಂದರೆ ಒಂದು सब्जेक्टನಲ್ಲಿ ಪಾಸ್ ಆಗಿ ಮಿಕ್ಕಿದ ಸಬ್ಜೆಕ್ಟ್ಗಳಲ್ಲಿ ಫೇಲ್ ಆದರೆ तो भी पास माने जाएंगे। ಆದರೂ ಸಹ ಅವರು ಪಾಸ್ ಅಂತ ಹೇಳಲಾಗುತ್ತೆ. वो कौन सा सब्जेक्ट? ಆ ಸಬ್ಜೆಕ್ಟ್ ಯಾವುದಾಗಿದೆ? तो याद के सब्जेक्ट ಯಾರು ಅಂದರೂ ನೆನಪಿನ ಸಬ್ಜೆಕ್ಟ್ ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ में कान खोल करके सुन लेना चाहिए ಅದಕ್ಕೋಸ್ಕರ ನೆನಪಿನ ಸಬ್ಜೆಕ್ಟ್ ಏನಿದೆ ಇದರಲ್ಲಿ ಕಿವಿಗಳನ್ನು ತೆರೆದ್ಬಿಟ್ಟು ಕೇಳ್ಕೋಬೇಕಾಗಿದೆ. कि याद के समय हम मुर्दे को तो नहीं याद करते हैं। ಅಂದರೆ ನೆನಪಿನ ಸಮಯದಲ್ಲಿ ನಾವು ಒಂದು ಹೆಣವನ್ನು ನೆನಪು ಮಾಡೋದಿಲ್ಲ ತಾನೆ. मुर्दे को लंबे समय याद करते हैं ಹೆಣವನ್ನು ಜಾಸ್ತಿ ಸಮಯದವರೆಗೂ ನೆನಪು ಮಾಡ್ತಾರ या मुर्दे में बैठा हुआ शिव याद आता है। ಅಥವಾ ಹೆಣದಲ್ಲಿ ಕುತ್ಕೊಂಡಿರುವಂತ ಶಿವ ನೆನಪಿಗೆ ಬರ್ತಾರ? प्रवृत्ति को याद करते हैं ಪ್ರವೃತ್ತಿಯನ್ನ ನೆನಪು ಮಾಡ್ತಾರ या निवृत्ति को याद करते हैं? ಅಥವಾ ನಿವೃತ್ತಿಯನ್ನ ನೆನಪು ಮಾಡ್ತಾರ? याद करते हैं। ಕೇಳ್ತಾ ಇದ್ದಾರೆ ಬಾಬಾ, ನೆನಪು ಮಾಡ್ತಾರ? अमृत वेले लगातार याद करते हैं। ಅಮೃತ ವೇಳೆಯಲ್ಲಿ ಕಂಟಿನ್ಯೂ ಆಗಿ ನೆನಪು ಮಾಡ್ತಾರ? ಯಾರೋ ಹೇಳ್ತಿದ್ದಾರೆ, ಬಾಬಾ ಹೇಳಿದಾರಲ್ಲ, ಒಂದ್ ವೇಳೆ ಚಿಕ್ಕ ರೂಪ ನೆನಪಿಗೆ ಬರಲ್ಲ ಅಂದ್ರೆ ದೊಡ್ಡ ರೂಪವನ್ನಾದ್ರೂ ನೆನಪು ಮಾಡಿ ಅಂತ ಹೇಳಿದ್ದಾರೆ. अच्छा माने लिंग रूप को भी याद करेंगे ಅದಕ್ಕೆ ಹೇಳ್ತಾರೆ, ಅಚ್ಚ ಅಂದ್ರೆ ಒಂದ್ ವೇಳೆ ಲಿಂಗ ರೂಪವನ್ನಾದ್ರೂ ನೆನಪು ಮಾಡಿದ್ರೆ तो भी हमारा कल्याण हो सकता है। ಆದ್ರೂ क्यों? ಸಹ ಲಿಂಗವನ್ನ ನೆನಪು ಮಾಡಿದ್ರೂ ಸಹ ನಮ್ ಕಲ್ಯಾಣ ಆಗ್ಬೋದಾಗಿದೆ. ಯಾಕೆ? क्योंकि ये तो निश्चित है कि वो लिंग रूप जो है वो ऊर्ध्व गति में जाएगा या नहीं जाएगा। ಯಾಕೆಂದ್ರೆ ಇದಂತೂ ನಿಶ್ಚಿತ ಆಗಿದೆ, ಆ ಲಿಂಗರೂಪ ಯಾರಾಗಿದ್ದಾರೆ ಅವರಂತೂ ಆ ಊರ್ಧ್ವಗತಿಯಲ್ಲಿ ಅಂದ್ರೆ ಮೇಲಿರುವಂತ ಸ್ಟೇಜ್ ನಲ್ಲಿ ಹೋಗ್ತಾರೋ ಇಲ್ವೋ? ऊर्ध्व रेता बनता है या नहीं बनता है? ಅವ್ರು ಊರ್ಧ್ವರೇತ ಆಗ್ತಾರೋ ಇಲ್ವೋ? अमोघ वीर्य बनता है या नहीं बनता है? ಅವರು ಅಮೋಘ ವೀರ್ಯ ಆಗ್ತಾರೋ ಇಲ್ವೋ? बनता है। ಆಗ್ತಾರೆ. जब इतना पक्का है कि वो बनता जरूर है ಯಾವಾಗ ಇಷ್ಟು ಮಾತ್ರ ಪಕ್ಕ ಆಗಿದೆ ಅವರಂತೂ ಖಂಡಿತವಾಗಿ ಆಗೇ ಆಗ್ತಾರೆ ಅಂತ, तो फिर बड़े रूप को याद करने में क्या घाटा? ಮತ್ತೆ ದೊಡ್ಡ ರೂಪವನ್ನ ನೆನಪು ಮಾಡೋದ್ರಲ್ಲಿ ಏನ್ ಕಷ್ಟ ಇದೆ? कोई घाटा नहीं ಏನು ನಷ್ಟ ಇಲ್ವಾ? है। ಬಾಬಾ ಹೇಳ್ತಾರೆ, ಇದೆ, ನಷ್ಟ ಆಗುತ್ತೆ. ಯಾರೋ ಹೇಳ್ತಿದ್ದಾರೆ ಸಾಕಾರನಲ್ಲಿ ನಿರಾಕಾರನ ನೆನಪು ಮಾಡಬೇಕು ಅಂತ. याद करें लेकिन याद रहता है। ಆದ್ರೆ ಬಾಬಾ ಹೇಳ್ತಾರೆ, ಮತ್ತೆ ಆದ್ರೆ ನೆನಪಿರುತ್ತಾ ಸಾಕಾರನಲ್ಲಿ ನಿರಾಕಾರಂದು? लगातार याद रहता है। ಕಂಟಿನ್ಯೂಸ್ ಆಗಿ ನೆನಪಿರುತ್ತಾ? हैं? बुद्धि से निकल जाता है। क्यों? ಬುದ್ಧಿಯಿಂದ ಆರೋಗ್ಬಿಡುತ್ತೆ. ಯಾಕೆ? कोई कारण होगा। ಏನಾದ್ರೂ ಕಾರಣ ಇರುತ್ತೆ ಅಲ್ವಾ? हाँ ಯಾರೋ ಹೇಳ್ತಾ ಇದ್ದಾರೆ ಜನ್ಮ ಜನ್ಮಾಂತರ ಸಾಕಾರಣ ಸಂಘವನ್ನ ತಗೊಂಡಿದ್ದಾರೆ ಅಂತ. 21 जन्म तो वो बुद्धि में समाया ही हुआ रहता है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವರಂತೂ 21 ಜನ್ಮದಲ್ಲಿ ಬುದ್ಧಿಯಲ್ಲಿ ಸಮಾವೇಶನೆ ಆಗೇ ಇರ್ತಾರೆ. कि सतयुग में उसी आदि नारायण का राज्य में बैठे हैं। ಸತ್ಯುಗದಲ್ಲಿ ಅದೇ ಆದಿನಾರಾಯಣನ ರಾಜ್ಯದಲ್ಲಿ ಕುತ್ಕೊಂಡಿದೀವಿ. सबकी प्रजा की बुद्धि में, चाहे 7वां नारायण हो चाहे 8वां नारायण हो, ಅಂದ್ರೆ ಎಲ್ಲ ಪ್ರಜೆಗಳು ಯಾರೇ ಇದ್ದಾರೆ ಎಲ್ಲರ ಬುದ್ಧಿಯಲ್ಲೂ ಹಾಗೆ ಕುತ್ಕೊಂಡಿದ್ದಾರೆ. ಭಲೆ 7ನೇ ನಾರಾಯಣ ಆಗಿರ್ಲಿ ಅಥವಾ 6ನೇ ನಾರಾಯಣನೇ ಆಗಿರ್ಲಿ चाहे कोई नंबर का नारायण की प्रजा हो, ಅಥವಾ ಯಾವುದೇ ನಾರಾಯಣನ ಪ್ರಜೆಗಳೇ ಆಗಿರ್ಲಿ, सबकी बुद्धि में है। ಎಲ್ಲರ ಬುದ್ಧಿಯಲ್ಲೂ ಈ ಮಾತಿದೆ. ये नारायण का राज्य कहाँ से चला? ಈ ನಾರಾಯಣನ ರಾಜ್ಯ ಎಲ್ಲಿಂದ ನಡೀತಾ ಬಂದಿದೆ? वहां से चला। ಅಲ್ಲಿಂದ ನಡೀತಾ ಬಂದಿದೆ ಅಂತ. त्रेता में भी राम से चला, ತ್ರೇತಾಯುಗದಲ್ಲೂ ಸಹ ರಾಮನಿಂದನೇ ನಡೆದಿದೆ. वो बुद्धि में रहता है। ಆ ಮಾತು ಬುದ್ಧಿಯಲ್ಲಿ ಇರುತ್ತೆ. एक ही बुद्धि में रहता है या अनेक रहते हैं? ಒಂದೇ ಮಾತು ಬುದ್ಧಿಯಲ್ಲಿ ಇರುತ್ತಾ ಅಥವಾ ಅನೇಕರ ಬುದ್ಧಿಯಲ್ಲಿ ಇರುತ್ತಾ? एक ही में रहता है। ಒಬ್ಬರಲ್ಲೇ ಬುದ್ಧಿಯಲ್ಲಿ ಇರುತ್ತೆ. द्वापर युग से द्वैतवादी धर्म पिताएं आ जाते हैं। ದ್ವಾಪರ ಯುಗದಿಂದ ದ್ವೈತ್ಯವಾದಿ ಧರ್ಮಪಿತರು ಬಂದ್ಬಿಡ್ತಾರೆ.
और ढेर की ढेर मनुष्य आत्माएं भारतवासी ಮತ್ತು ತುಂಬ ಜಾಸ್ತಿ ಮನುಷ್ಯ ಆತ್ಮಗಳು ಭಾರತವಾಸಿಗಳು ಯಾರೇ ಇದ್ದಾರೆ मातृ प्रधान होने के कारण ಮತ್ತು ಈ ಭಾರತ ದೇಶ ಏನಿದೆ ಇದು ಮಾತೃಪ್ರಧಾನ ದೇಶ ಆಗಿರೋ ಕಾರಣದಿಂದ माता जैसी बुद्धि होने के कारण ತಾಯಿ ಥರ ಬುದ್ಧಿ ಆಗಿರೋ ಕಾರಣದಿಂದ माता माने क्या, पिता माने क्या? ತಾಯಿ ಅಂದ್ರೇನು, ತಂದೆ ಅಂದ್ರೆ ಏನು? पिता माने बीज, ತಂದೆ ಅಂದ್ರೇನೆ ಬೀಜ, माता माने धरणी। ತಾಯಿ ಅಂದ್ರೆ ಧರಣಿ ಆಗಿದ್ದಾರೆ। माता माने धरणी, धरणी होती है साकार, ತಾಯಿ ಅಂದ್ರೆ ಧರಣಿ, ಧರಣಿ ಆಗಿರ್ತಾರೆ ಸಾಕಾರ। और बीज होता है निराकार बाप, ಮತ್ತೆ ಬೀಜ ಆಗಿರ್ತಾರೆ ನಿರಾಕಾರ ತಂದೆ। बाप को बीज कहा जाता है। ತಂದೆಗೆ ಬೀಜ ಅಂತ ಹೇಳಲಾಗುತ್ತೆ। तो सारी दुनिया अंत समय में ಮತ್ತೆ ಇಡೀ ಪ್ರಪಂಚ ಏನಿದೆ ಎಲ್ಲರೂ ಅಂತಿಮ ಸಮಯದಲ್ಲಿ किसको याद करेगी? ಯಾರನ್ನ ನೆನ್ಪು ಮಾಡ್ತಾರೆ ಎಲ್ಲರೂ? क्योंकि साकार को याद करना सहज है, ಯಾಕೆಂದ್ರೆ ಸಾಕಾರನ ನೆನ್ಪು ಮಾಡೋದು ಸಹಜ ಆಗಿದೆ। क्योंकि जन्म जन्मांतर वो हीरो पार्टधारी ಯಾಕೆಂದ್ರೆ ಜನ್ಮ ಜನ್ಮಾಂತರ ಹೀರೋ ಪಾತ್ರಧಾರಿ भले पहचान में नहीं आता है, ಬಲೆ ಅವರಿಗೆ ಗುರ್ತಿಸ್ಕೊಳಕ್ ಆಗೋದಿಲ್ಲ, क्या? लेकिन 500-700 करोड़ के साथ ही पार्ट बजाता है या नहीं बजाता है? ಆದ್ರೆ 500-700 ಕೋಟಿ ಆತ್ಮಗಳು ಯಾರೇ ಇದ್ದಾರೆ ಅವ್ರ ಜೊತೆಯಲ್ಲೇ ಪಾತ್ರವನ್ನ ಮಾಡ್ತಾರೋ ಇಲ್ವೋ? उसकी स्मृति का सिक्का सबकी बुद्धि में बैठता है या नहीं बैठता है? ಅವ್ರ ಸ್ಮೃತಿ ಅನ್ನೋದೇನಿದೆ ಅದು ಎಲ್ಲರ ಬುದ್ಧಿಯಲ್ಲೂ ಅವ್ರ ಸ್ಮೃತಿ ಇರುತ್ತೋ ಇಲ್ವೋ? बैठता है, इसलिए वो साकार ಎಲ್ಲರ ಬುದ್ಧಿಯಲ್ಲೂ ಕುತ್ಕೊಳ್ಳುತ್ತೆ ಆ ಸ್ಮೃತಿ ಅನ್ನೋದು ಅವ್ರದ್ದು। भूलता नहीं। ಅದಕ್ಕೋಸ್ಕರ ಸಾಕಾರ ಅಂತೂ ಮರೆಯೋದೇ ಇಲ್ಲ। 500-700 करोड़ को वो साकार याद रहता है। 500-700 ಕೋಟಿ ಆತ್ಮಗಳಿಗೆಲ್ಲರಿಗೂ ಆ ಸಾಕಾರ ನೆನಪಿರ್ತಾನೆ। महाविनाश के समय में ಮಹಾವಿನಾಶದ ಸಮಯದಲ್ಲಿ तो अंतमते सो गते, ಅಂತ ಮತ್ತೆ ಸೋಗತ್ತೆ ಆಗೋಗುತ್ತೆ। सबकी मन बुद्धि रूपी आत्मा ज्योति बिंदु 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 आत्माएं ಎಲ್ಲರ ಬಿಂದು ಬಿಂದು ರೂಪಿ ಆತ್ಮ ಏನಿದೆ ಜ್ಯೋತಿರ್ಬಿಂದು ಆತ್ಮ कहाँ जाएंगी? ಎಲ್ಲರ ಆತ್ಮನೂ ಸಹ ಎಲ್ಲಿ ಹೋಗುತ್ತೆ? किसके पास पहुँचेंगी? ಯಾರ हत्र ಹೋಗ್ತಾರೆ, ತಲುಪ್ತಾರೆ? है उसी साकार के पास पहुँचेंगे। ಅದೇ ಸಾಕಾರನ ಹತ್ರನೇ ಹೋಗ್ತಾರೆ। इसलिए झाड़ के चित्र में ऊपर कौन बैठा हुआ है? ಅದಕ್ಕೋಸ್ಕರ ಕಲ್ಪವೃಕ್ಷದ ಚಿತ್ರದಲ್ಲಿ ಮೇಲೆ ಯಾರು ಕುತ್ಕೊಂಡಿದ್ದಾರೆ? है बैठा हुआ है, क्या हो रहा है? ಅದಕ್ಕೆ ಬಾಬಾ ಹೇಳ್ತಾರೆ ಮೇಲೆ ಕಲ್ಪವೃಕ್ಷದ ಚಿತ್ರದಲ್ಲಿ ಕುತ್ಕೊಂಡಿದ್ದಾರೆ, ಮತ್ತೆ ಅಲ್ಲಿ ಏನಾಗ್ತಾ ಇದೆ? सभी आत्माएं उसी ओर खींची चली जा रही। ಎಲ್ಲ ಆತ್ಮಗಳು ಅದೇ ಕಡೆ ಎಳ್ಕೊಂಡು ಹೋಗ್ತಾ ಇದ್ದಾರೆ। कहाँ? जो हम आत्माओं का घर भी है, ಎಲ್ಲಿ? ಯಾವುದು ನಮ್ಮ ಆತ್ಮಗಳ ಮನೆನೂ ಆಗಿದೆ, परम धाम भी है। ಪರಮಧಾಮನೂ ಆಗಿದೆ। क्या? अरे परिवार में जितने भी भांति होते हैं, जितने भी सदस्य होते हैं, वो कहाँ से निकले? ಅದಕ್ಕೆ ಬಾಬಾ ಹೇಳ್ತಾರೆ ಅರೆ ಪರಿವಾರದಲ್ಲಿ ಎಷ್ಟೇ ಸದಸ್ಯರು ಇರ್ತಾರೆ, ಜನರು ಇರ್ತಾರೆ ಪರಿವಾರದಲ್ಲಿ, ಅವರೆಲ್ಲರೂ ಎಲ್ಲಿಂದ ಬರ್ತಾರೆ? हैं? कोई कहेंगे माँ से निकले। ಕೆಲವರು ಹೇಳ್ತಾರೆ ತಾಯಿಯಿಂದ ಬರ್ತಾರೆ ಅಂತ। अरे माँ के में अंदर भी कहाँ से आए? ಅದಕ್ಕೆ ಬಾಬಾ ಹೇಳ್ತಾರೆ ಅರೆ ತಾಯಿಯಲ್ಲೂ ಸಹ ಎಲ್ಲಿಂದ ಬರ್ತಾರೆ? बाप से आए। ತಂದೆಯಿಂದನೇ ಬರ್ತಾರೆ। तो जहाँ से जो आता है वहीं वापस जाएगा या नहीं जाएगा? ಮತ್ತೆ ಯಾರು ಎಲ್ಲಿಂದ ಬರ್ತಾರೆ ಅವ್ರು ಅಲ್ಲೇ ವಾಪಸ್ ಹೋಗ್ತಾರೋ ಇಲ್ವೋ? नहीं जाएगा। ಹೋಗೋದಿಲ್ವಾ? ध्रुवम मृत्यु ध्रुवम जन्मामृतस्य च, ಧ್ರುವಂ ಜನ್ಮ ಮೃತಸ್ಯ ಚ, जिसका जन्म होता है उसकी मृत्यु जरूर होती है। ಯಾರ್ದು ಜನ್ಮ ಆಗುತ್ತೋ ಅವ್ರ ಮೃತ್ಯು ಅಂತೂ ಖಂಡಿತವಾಗಿ ಆಗೇ ಆಗುತ್ತೆ। तो यही देखा गया ಮತ್ತೆ ಇದೇ ನೋಡ್ಲಾಗಿದೆ कि जितने भी मनुष्य आत्माएं इस सृष्टि पर शरीर छोड़ती है, ಅಂದ್ರೆ ಎಷ್ಟೇ ಮನುಷ್ಯ ಆತ್ಮಗಳು ಈ ಸೃಷ್ಟಿಯಲ್ಲಿ ಶರೀರವನ್ನ ಬಿಡ್ತಾರೆ, जिसकी याद में शरीर छोड़ती है, ಅವ್ರು ಯಾರ ನೆನಪಿನಲ್ಲಿ ಶರೀರವನ್ನ ಬಿಡ್ತಾರೆ,
उसी में समा जाती है मन मना भव। ಎಲ್ಲರೂ ಅವರಲ್ಲೇ ಸಮಾವೇಶನೆ ಆಗೋಗ್ತಾರೆ, ಅದಕ್ಕೆ ಹೇಳಿದ್ದಾರೆ ಮನ್ಮನ ಭವ ಅಂತ. उनको महामंत्र कौन सा मिला है? ಅವರಿಗೆ ಆ ಮಹಾಮಂತ್ರ ಏನಂತ ಸಿಕ್ಕಿದೆ? मेरे मन में समा जा। ನನ್ನ ಮನಸ್ಸಿನಲ್ಲಿ ಸಮಾಹಿತರಾಗಿ ಅಂತ. और तेरे मन में क्या समाया हुआ है? ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಏನ್ ಸಮಾವೇಶನೆ ಆಗಿದೆ? उसके मन में क्या समाया हुआ है? ಅವ್ರ ಮನಸ್ಸಿನಲ್ಲಿ ಏನ್ ಸಮಾವೇಶನೆ ಆಗಿದೆ? ಮೇಲೆ ಈ ಕಡೆ ಇಶಾರಾ ಮಾಡಿ ಹೇಳ್ತಾ ಇದ್ದಾರೆ ಬಾಬಾ. जो झाड़ के ऊपर बैठा है, ಯಾರು ಕಲ್ಪವೃಕ್ಷದ ಚಿತ್ರದಲ್ಲಿ ಮೇಲೆ ಕುತ್ಕೊಂಡಿದ್ದಾರೆ ಅವ್ರ ಮನಸ್ಸಿನಲ್ಲಿ ಏನಿದೆ? वो ही ज्योति बिंदु। ಅದೇ ಜ್ಯೋತಿರ್ಬಿಂದು ಇದ್ದಾರೆ. तो वो सभी आत्माओं को आकर्षित करता है, ಅವರು ಎಲ್ಲ ಆತ್ಮಗಳನ್ನು ಆಕರ್ಷಿತರನ್ನಾಗಿ ಮಾಡ್ಕೊಂತಾರೆ, खींचता है। ಎಳಿತಾರೆ. इसलिए उसका नाम भक्ति मार्ग में कृष्ण रख दिया। ಅದಕ್ಕೋಸ್ಕರ ಅವ್ರ ಹೆಸರನ್ನ ಭಕ್ತಿ ಮಾರ್ಗದಲ್ಲಿ ಕೃಷ್ಣ ಅಂತ ಇಟ್ಬಿಟ್ಟಿದ್ದಾರೆ.